ಹೆಸರಾಗ್ರಿ? ನನ್ನ ಹೆಸರು ಗಂಗಮ್ಮ ಶ್ರೀರಾಮ್ಪುರ. ನಮ್ದು ಇವತ್ತು ಸ್ಟ್ರೈಕ್ ಕುಂದ್ರಾಗ ಕಾರಣ ಏನಂದ್ರೆ ನೇರ ವೇತನ ಆಗ್ಬೇಕು. ನೇರ ವೇತನ ಆದವ್ರನ್ನ ಕಾಯಂ ಮಾಡ್ಕೋಬೇಕಾಯ್ತು. ನಮ್ಮ ಡಿಮ್ಯಾಂಡ್ ಇದೆ ರೀ. ಎಷ್ಟೇ 20 ವರ್ಷದಿಂದ ಹೋರಾಟ ಮಾಡಿದ್ರು ನಮ್ದು ಯಾರು ಏನು ಸಲ್ಲಿಸ್ತಾ ಇಲ್ಲ. ಬರೀ ಸತ್ಯಗೊಮ್ಮೆ ಹೋರಾಟದಿಂದಾಗೊಮ್ಮೆ ಬರೀ ಇದನ್ನ ಹೇಳ್ತಾರೆ, ಏನು ಮಾಡ್ಕೊಡ್ತೀವಿ ಎದ್ದಾಡ್ರಿ ಮಾಡ್ಕೊಡ್ತೀವಿ ಅಂತಂದು. ಎಷ್ಟು ಸಲ ಹೇಳಿದ್ರು ಅವರು ಎಲ್ಲ ಇದು ಹೈಕೋರ್ಟ್ನಿಂದ ಆಗೈತಿ, ಎಲ್ಲ ಕಡೆಯಿಂದ ಆಗೈತಿ. ಹುಬ್ಳಿ ಧಾರವಾಡನೇ ಆಗ್ತಾ ಇಲ್ಲ. ಎಲ್ಲೆಲ್ಲ ನಾವು ಮಾಡಿದ ಹೋರಾಟಕ್ಕೆಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ಆಗ್ಯಾವ್ರಿ. ನಮ್ಮ ಹುಬ್ಳಿ ಧಾರವಾಡ ಆಗ್ತಾ ಇಲ್ಲ. ಯಾವ ಕಾರಣಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಪೌರ ಕಾರ್ಮಿಕರು ಹೋರಾಟ ಅವ್ರಿಗೆ ಕಾಣ್ತಾ ಇಲ್ಲ, ಸರ್ಕಾರ ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ ಅವ್ರಿಗೆ ಎದಕ್ಕೆ ಹಿಂಗೆ ಮಾಡ್ತಾ ಇರ್ತಾರೆ. ನಾವು ಕಷ್ಟಪಟ್ಟರೆ ಅವ್ರಿಗೆ ಚೆಂದ ಕಾಣ್ತೈತೆ ಅವ್ರಿಗೆ. ನಾವು ಕಣ್ಣೀರು ಕೂಳ್ತಿದ್ರೆ ಅವ್ರಿಗೆ ಚೆಂದ ಅನಿಸುತ್ತೆ. ಆರಾಮ್ ಇರ್ತಾರೆ ನೋಡಿ, ಕುರ್ಚಿ ಹಾಕ್ತಾರೆ ಎಸಿ ರೂಮ್ನಾಗ. ಅವ್ರಿಗೇನು ಕಂಡು ಬರಲ್ಲ. ನಮ್ಮ ಸಂತ ನಮಗೆ ಗೊತ್ತು. ಮಳೆ ಚಳಿ ಅಂದಾಗ ನಾವು ದುಡಿತೀವಲ್ಲ, ನಮ್ಗೇನು ಬೆನಿಫಿಟ್ ಐತಂತ ಇದು ಮಾಡ್ಬೇಕು. ನಾವು ಬೇಡಿದ್ದು ನಾವು ಸತ್ತೋದ್ರೆ 300 ಜನ ಮತ್ತೆ ರಿಟೈರ್ಮೆಂಟ್ ಆದ್ರು. ಅವ್ರಿಗೆ ಏನೇ ಇಲ್ಲ, ಮನ್ಯಾಗ ತಾಳ್ತಾರ, ಮನ್ಯಾಗ ಕುತ್ಕೊಂಡು ಏಕೆ ತೆಗೆದು ಬಿಡ್ತಾರ್ರಿ ಅವ್ರನ್ನ. ವಯಸ್ಸಾಗೈತಿ ನೀವು ನಡ್ರಿ ಅಂತಂದು. ಅವ್ರ ಜೀವನ ಹೆಂಗೆ ನಡಿಬೇಕ್ರಿ? ಏನು ಇದನ್ನೇ ಇಲ್ಲ ರೀ. ಯಾವ ಥರ ಮಾಡ್ಬೇಕು ನಾವು? ಹೆಂಗೆ ಜೀವನ ಕಳಿಬೇಕು? ನಾಳೆ ನಾವು ಸತ್ತರು ನಮ್ಮ ಮಕ್ಕಳಿಗೆ ಏನಿಲ್ರಿ. ನಮ್ಮೆಲ್ಲ ಮುಗಿದೋತ ಜಲ್ದಿ ಬಂದು ನಮಗೆ ನೋಡಂಗೂ ಇಲ್ಲ. ಒಂದು ಮಾಲಿ ಸಮಯ ಹಾಕೋದಲ್ಲ ಸತ್ತವರಿಗೆ. ಆ ಥರ ಸರ್ಕಾರ ಐತ್ರಿ ಇದು. ಸರ್ಕಾರಿಗೆ ಏನಂತ ನಾವು ಇದು ಮಾಡ್ಬೇಕ್ರಿ ನಾವು? ನಮ್ದು ನೋಡ್ತಾರೆ ರೋಡ್ನಾಗ ಮಾಡೋದು, ಕಸ ಬಳಿಯೋದು, ತೆಗೆಯೋದು ಎಲ್ಲ ವರ್ಷಾಟ ನೋಡ್ತಾರೆ. ನೀವೇ ಚಲೋ ಅಮ್ಮ ಅಂತಾರೆ, ಮತ್ತೆ ಇದನ್ನು ಮಾಡ್ತಾರೆ. ನಮ್ಗೆ ಅನ್ಯಾಯ ಮಾಡತ್ತಾರ. ನಿಮ್ಗೆ ಕಾಯಂ ಆಗಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರಿ? ನಾವು ಇದೇ ನಿರಂತರ ಹೋರಾಟ ಮಾಡ್ತೀವಿ. ನೀವು ಪ್ರತಿಭಟನೆ ಮಾಡ್ತೀರಾ? ಮಾಡ್ತೀವಿ. ಆಯ್ತು, ತಮ್ಮ ಹೆಸರಮ್ಮ? ಗಂಗಮ್ಮ ಶ್ರೀರಾಮ್ಪುರ.